ಸ್ನೇಹಿತರೆ ನಮಸ್ತೆ, ನಿಮಗೆಲ್ಲ ಮತ್ತೊಮ್ಮೆ ಯಾದಗಿರಿಗೆ ಸ್ವಾಗತ. ಇವತ್ತು ನಮ್ಮ ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನಲ್ಲಿ ಅಕ್ರಮ ಮರಳುಗಾರಿಕೆ ರಾಜಾರೋಷವಾಗಿ ನಡೆಯುತ್ತಿದ್ದರೂ ಸಹ ಪೊಲೀಸ್ ಇಲಾಖೆ ಮತ್ತು ತಹಸೀಲ್ದಾರರು ಇದನ್ನು ಕಡಿವಾಣ ಹಾಕುವಂಥ ಕೆಲಸ ಮಾಡ್ತಾ ಇಲ್ಲ ಅಂತೇಳಿ ಸಾಮಾಜಿಕ ಹೋರಾಟಗಾರ, ಸಾಮಾಜಿಕ ಕಾರ್ಯಕರ್ತ ಹನುಮಂತ ಬಂಗಿಯವರು ಪ್ರತಿದಿನ ವಿಡಿಯೋ ಮಾಡಿದರೂ ಸಹ ಅಧಿಕಾರಿಗಳು ತಮಗೆಲ್ಲ ಗೊತ್ತಿದ್ರೂ ಸಹ ತಮಗೇನು ಗೊತ್ತೇ ಇಲ್ಲ ಅನ್ನುವ ರೀತಿಯಲ್ಲಿ ಇವತ್ತು ನಡೆದುಕೊಳ್ತಿದ್ದಾರೆ. ನೀವೆಲ್ಲ ದೃಶ್ಯ ನೋಡ್ತಿರಬಹುದು. ಅಕ್ರಮ ಮರಳುಗಾರಿಕೆ ಆಗಿರಬಹುದು, ಮತ್ತು ಎಷ್ಟು ತುಂಬಬೇಕು ಇವರು. ಆ ಟಿಪ್ಪರ್ಗೆ ಮೇಲ್ಗಡೆ ಒಂದು ಪಟ್ಟಿ ಇದೆ, ಆ ಪಟ್ಟಿ ಮೇಲ್ಗಡೆ ತುಂಬ್ಕೊಂಡು ಹೋಗ್ತಾ ಇದ್ದಾರೆ. ಅಂದರೆ ಎಷ್ಟು ತುಂಬಬೇಕೋ ಅದಕ್ಕಿಂತ ಜಾಸ್ತಿ ತುಂಬ್ಕೊಂಡು ಹೋಗ್ತಾ ಇದ್ದಾರೆ. ಅಂಥವಕ್ಕೆಲ್ಲ ರಾಯಲ್ಟಿ ಕೊಡಬಾರ್ದು ಇವರು ಅಧಿಕಾರಿಗಳು. ಇವತ್ತು ಪೊಲೀಸ್ ಇಲಾಖೆಗೆ ನನ್ನ ಪ್ರಶ್ನೆ, ಈ ಪೊಲೀಸ್ ಅಧಿಕಾರಿಗಳು ಈ ಅಕ್ರಮ ಮರಳುಗಾರಿಕೆಗೆ ಯಾಕೆ ತಡೆಯುತ್ತಿಲ್ಲ? ಇವತ್ತು ಜಿಲ್ಲೆಯಲ್ಲಿ ಸಾಕಷ್ಟು ಕಡೆ ಹೊಸ SP ಅವರು ಬಂದೋದಂತ ನಾನು ನೋಡ್ತಾ ಇದ್ದೇನೆ. ಸಾಕಷ್ಟು ಕಡೆ ಅಕ್ರಮ ಮರಳುಗಾರಿಕೆ ಇವತ್ತು ಕಡಿವಾಣ ಹಾಕಿದ್ದಾರೆ. ಆದರೆ ಶಹಾಪುರ ತಾಲೂಕಿನಲ್ಲಿ ಯಾಕೆ ಹಾಕ್ತಾ ಇಲ್ಲ ಕಡಿವಾಣ? ಅಲ್ಲಿ ಯಾರ ಪ್ರಭಾವ ಪೊಲೀಸರ ಮೇಲೆ ಇದೆ? ಮಾನ್ಯ SP ಸಾಹೇಬ್ ತಾವು ಇದರ ಬಗ್ಗೆ ಗಮನ ಹರಿಸಬೇಕು. ಯಾಕಂತಂದರೆ ಜನರಿಗೆ ಒಂದು ತಪ್ಪು ಸಂದೇಶ ಹೋಗ್ತಾ ಇದೆ. ಎಲ್ಲರೂ ಹೇಳ್ತಾರೆ SP ಅವರು ಖಡಕ್ ಇದ್ದಾರೆ ಅಂತೇಳಿ, ಆದರೆ ಇಲ್ಲಿ ಅಕ್ರಮ ಮತ್ತು ಜಾಸ್ತಿ ತುಂಬಿಕೊಂಡು ಹೋಗ್ತಾ ಇದ್ದಾರೆ. ಯಾರು ಲೀಗಲ್ ಆಗಿ ಅವರು ರಾಯಲ್ಟಿ ಇದೆ ಅದ್ರ ಬಗ್ಗೆ ನಾವು ಮಾತಾಡ್ತಾ ಇಲ್ಲ. ಎಲ್ಲೆಲ್ಲಿ ಅಕ್ರಮ ನಡೀತಾ ಇದೆ ಅದ್ರ ಬಗ್ಗೆ ನಿಂತಾ ಇವೆ. ನೀವು ನಾನು ಹೇಳೋದಕ್ಕಿಂತ ಈ ಇನ್ನೊಂದು ವಿಡಿಯೋ ಇದೆ ಇಲ್ಲೇ ಪಕ್ಕದಲ್ಲೇ, ಆ ವಿಡಿಯೋದಲ್ಲಿ ಕೇಳಿ ಅವ್ರು ಏನು ಹೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ನೀವು ಕ್ರಮ ಕೈಗೊಳ್ಳಬಹುದಂತಂದರೆ ಕ್ರಮ ಕೈಗೊಳ್ಳಿ. ಅವ್ರು ಹೇಳ್ತಾ ಇದ್ದಾರೆ ಓಪನ್ ಆಗಿ ಇಲ್ಲಿ DYSP ಮತ್ತು ತಹಸೀಲ್ದಾರರು ಮತ್ತು ಸರ್ಕಲ್ ಇನ್ಸ್ಪೆಕ್ಟರ್ಗಳು ಇಲ್ಲಿ ಕಡಿವಾಣ ಹಾಕಲಿಕ್ಕೆ ಹಿಂಜರಿಕೆ ಮಾಡ್ತಾ ಇದ್ದಾರೆ ಅಂತೇಳಿ. ಸಚಿವರ ಒತ್ತಡ ಇದೆಯಾ ಪೊಲೀಸ್ ಅಧಿಕಾರಿಗಳ ಮೇಲೆ, ತಹಸೀಲ್ದಾರರ ಮೇಲೆ? ಸಚಿವರ ಸಂಬಂಧಿಕರ ಅಂದರೆ ಅವರ ಸಹೋದರರ ಒತ್ತಡ ಹಾಕ್ತಾ ಇದ್ದಾರಾ? ಸಚಿವರ ಸಂಬಂಧಿಕರು ಸೋದರರು ಒತ್ತಡ ಹಾಕ್ತಾ ಇದ್ದಾರಾ ಪೊಲೀಸ್ ಅಧಿಕಾರಿಗಳ ಮೇಲೆ, ತಹಸೀಲ್ದಾರರ ಮೇಲೆ? ಏನು ಗೂಂಡಾಗಳು ಪೊಲೀಸರ ಮೇಲೆ ಒತ್ತಡ ಹಾಕ್ತಾ ಇದ್ದಾರಾ? ಅಕ್ರಮವಾಗಿ ಏನೇ ನಡೆದರೂ ಸಹ ಇವತ್ತಿನ SP ಏನು ಇದ್ದಾರೆ ಪೃಥ್ವಿ ಶಂಕರ್ ಅವರು ಇಂಥವಕ್ಕೆಲ್ಲ ಅವಕಾಶ ಮಾಡಿಕೊಡೋದಿಲ್ಲ. ನನ್ನ ಪ್ರಕಾರ ಈ ಒಂದು ವಿಷಯ ನಮ್ಮ SP ಅವರಾದ ಪೃಥ್ವಿ ಶಂಕರ್ ಅವರಿಗೆ ಗಮನಕ್ಕೆ ಇರ್ಲಕ್ಕಿಲ್ಲ ಅಂತ ನಾನು ಭಾವಿಸ್ತೇನೆ. ಯಾಕಂತಂದರೆ ಅವರು ಬಂದಿಂದ ನಾವು ನೋಡ್ತಾ ಇದ್ದೇವೆ, ಅವರು ಯಾವುದೇ ಅಕ್ರಮ ಚಟುವಟಿಕೆಗಳಿಗೆ ಅವಕಾಶ ಕೊಡ್ತಾ ಇಲ್ಲ. ಅಂದರೆ ಇದು ಅವರ ಗಮನಕ್ಕಿಲ್ಲ. ನಾನು ಈ ವಿಡಿಯೋ ಮುಖಾಂತರ ಇವತ್ತು ನಮ್ಮ SP ಜಿಲ್ಲಾ ಪೊಲೀಸ್ ಅಧೀಕ್ಷಕರಾದ ಪೃಥ್ವಿ ಶಂಕರ್ ಅವರಿಗೆ ನಾನು ಮನವಿ ಮಾಡ್ತೀನಿ, ದಯಮಾಡಿ ಅಲ್ಲಿ ಯಾವ್ಯಾವ ಥರ ಅಕ್ರಮವಾಗ್ತಾ ಇದೆ ಆ ಅಕ್ರಮವನ್ನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ SP ಸಾಹೇಬ್ರೆ. ದಯಮಾಡಿ ಅಲ್ಲಿ ಏನೇ ಅಕ್ರಮ ನಡ್ತಾ ಇದ್ರು ಅದನ್ನು ತಡೆಯುವಂಥ, ಮತ್ತು ನಿಮ್ಮ ಪೊಲೀಸ್ ಇಲಾಖೆದವರು ಅಲ್ಲಿ ಯಾರಿದ್ದಾರೆ, ಯಾಕೆ ಕಡಿವಾಣ ಆಗ್ತಾಯಿಲ್ಲ, ಅವ್ರ ಮೇಲೆ ಯಾರ ಒತ್ತಡ ಇದೆ, ಸ್ವಲ್ಪ ದಯಮಾಡಿ ತಾವು ಅದರ ಬಗ್ಗೆ ಗಮನ ಹರಿಸಬೇಕು ಮತ್ತು ಅಲ್ಲಿ ವಿಚಾರಣೆ ಮಾಡಬೇಕು. ಯಾಕಂತಂದರೆ ಇದೇ ರೀತಿ ಬಿಟ್ಟರೆ ಮೇಲಾಧಿಕಾರಿಯಿಂದ ತಾವೇ ಜವಾಬ್ದಾರಿ ಆಗ್ತೀರಿ. ಇವತ್ತು ನಾಳೆ ಅವರೆಲ್ಲ ಮಾಡಿ ಆರಾಮಾಗಿ ಇರ್ತಾರೆ, ಆದರೆ ಜವಾಬ್ದಾರಿ ಇರೋದು ಮೇಲಾಧಿಕಾರಿಗಳಾದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅಂದರೆ ಜಿಲ್ಲಾ ಅಧೀಕ್ಷಕರಾದ ಪೃಥ್ವಿ ಶಂಕರ್ ಅವರು. ನಿಮ್ಮ SP ಅವರಿಗೆ ಬರ್ತದೆ. ದಯಮಾಡಿ ತಾವು ಆದಷ್ಟು ಬೇಗ ಅಲ್ಲಿ ಪೊಲೀಸ್ ವೈಫಲ್ಯ ಇದೆಯಾ ಅಥವಾ ಮತ್ತು ಬೇರೆ ಯಾರನ್ನ ಪೊಲೀಸರ ಮೇಲೆ ಒತ್ತಡ ಹಾಕ್ತಾ ಇದ್ದಾರಾ, ಜನಪ್ರತಿನಿಧಿಗಳು ಹೇಳ್ತೀವಲ್ಲ ಏನು ರಾಜಕೀಯ ನಾಯಕರು ಯಾರು ಒತ್ತಡ ಹಾಕ್ತಾರ, ಅದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಬೇಕು. ಮತ್ತು ನಿಮ್ಮ ಒಂದು ಒಳ್ಳೆಯ ಹೆಸರನ್ನು ಕೆಡಬಾರ್ದು ಅಂತೇಳಿ ನಾನು ವಿಡಿಯೋ ಮಾಡ್ತಾಯಿದ್ದೇನೆ ಅಷ್ಟೇ. ಮತ್ತು ಬೇರೆ ಯಾವ ಉದ್ದೇಶ ಇಲ್ಲ. ನಿಮ್ಮ ಬಗ್ಗೆ ನಮಗೆ ಅಪಾರವಾದ ಗೌರವ ಇದೆ. ಜಿಲ್ಲಾಧಿಕಾರಿಗಳ ಬಗ್ಗೆ ಆಗಿರಬಹುದು, ಜಿಲ್ಲಾ ಪೊಲೀಸ್ ಅಧೀಕ್ಷಕರ ಬಗ್ಗೆ ಆಗಿರಬಹುದು, ನೀವೆಲ್ಲ ಕೆಲಸ ಮಾಡ್ತಾಯಿದ್ದೀವಿ, ನಾವು ನೋಡ್ತಿದ್ದೇವೆ. ಯಾರ್ಯಾರು ಕೆಲಸ ಮಾಡ್ತಿದ್ದಾರೆ ಅಂತಂದರೆ ಅದಕ್ಕೆ ನಾವು ನಿಮ್ಮ ಹೆಸರು ಹೇಳ್ತಿದ್ದೀವಿ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪೃಥ್ವಿ ಶಂಕರ್ ಒಳ್ಳೆಯವರು ಅಂತ ಹೇಳ್ತಾ ಇದ್ದೇವೆ. ಯಾಕಂತಂದರೆ ನೀವು ಮಾಡ್ತಾಯಿದ್ದೀರಿ, ಬಂದವನಿಂದ ನೋಡ್ತಾ ಇದ್ದೀವಿ. ಇವತ್ತು 70%
ಅಕ್ರಮ ಚಟುವಟಿಕೆಗಳು ಕಡಿವಾಣ ಹಾಕಿದಿರಿ ನೀವು. ಮಟ್ಕ ಆಗಿರಬಹುದು, ಇಸ್ಪೇಟ್ ಆಗಿರಬಹುದು, ಈ ತರಹದ ಸಾಕಷ್ಟು ಒಂದು ಇದಕ್ಕೆ ಹಾಕಿದ್ದೀರಿ. ದಯಮಾಡಿ ಇದೊಂದು ಕಡಿವಾಣ ಹಾಕ್ರಿ ಅಂತ ನನ್ನ ಮನವಿ. ಧನ್ಯವಾದಗಳು. ಸ್ನೇಹಿತರೆ ನಮಸ್ಕಾರ, ನಾನು ಹನುಮಂತ ಬಂಗಿ, ಸಾಮಾಜಿಕ ಕಾರ್ಯಕರ್ತ. ನೋಡಿ, ಯಾದಗಿರಿ ಜಿಲ್ಲೆಯ ಶಾಪುರ ತಾಲೂಕಿನ ಅತ್ತಿಗುಡ್ರು ಚೆಕ್ ಪೋಸ್ಟ್ ಮುಖಾಂತರ 25 ಟನ್ನಿನ ರಾಲ್ಟಿ ವಾಹನಗಳಿಗೆ ಹೆಚ್ಚುವರಿ 20ರಿಂದ 25 ಟನ್ ಮರಳು ತುಂಬಿಕೊಂಡು ಅಕ್ರಮವಾಗಿ ಸಾಗಾಣಿಕೆ ಆಗ್ತಿದೆ. ಯಾವ ರೀತಿ ಓವರ್ಲೋಡ್ ಇದ್ದಾವೆ ತಾವೆಲ್ಲ ಗಮನಿಸ್ಬೋದು ನೋಡ್ರಿ. ಈ ಬಗ್ಗೆ 2015ರಿಂದ ಇಲ್ಲಿವರೆಗೆ 5 ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ, 3 ನ್ಯಾಯಾಂಗನಿಂದನೇ ಪ್ರಕರಣ ದಾಖಲು ಮಾಡಿದ್ರು ಕೂಡ ನಿರಂತರವಾಗಿ ಯಾವ ರೀತಿ ಲೂಟಿ ಆಗ್ತಿದೆ ನೋಡ್ರಿ. ಸರ್ಕಲ್ ಇನ್ಸ್ಪೆಕ್ಟರ್ಗಳು, ತಹಸೀಲ್ದಾರ್ಗಳು ಮತ್ತು ಡಿವೈಎಸ್ಪಿಗಳು, ಸಂಬಂಧಪಟ್ಟ ಇಲಾಖೆಗಳು, ಅಧಿಕಾರಿಗಳು ಸೇರಿ ನಮ್ಮ ನೈಸರ್ಗಿಕ ಸಂಪತ್ತು ಯಾವ ರೀತಿ ಲೂಟಿ ಮಾಡ್ತಾ ಇದ್ರು ನೋಡ್ರಿ. ಮಾನ್ಯ ಜಿಲ್ಲಾಧಿಕಾರಿಗಳೇ, ಮಾನ್ಯ SP ಅವರೇ, ನೋಡ್ರಿ ಯಾವ ರೀತಿ ನಿಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ಗಳು, ತಹಸೀಲ್ದಾರ್ಗಳು ಲೂಟಿ ಮಾಡ್ತಾರೆ, ದರೋಡೆ ಮಾಡ್ತಾರೆ. ಮಾನ ಮರ್ಯಾದೆ ಇದೆಯನ್ರಿ ಇವ್ರಿಗೆಲ್ಲ. ಈ ನೋಡ್ರಿ, ಈ ವಾಹನಕ್ಕೆ 25 ಟನ್ನಿನ ರಾಲ್ಟಿ ಇದೆ. 25 ಟನ್ನಿನ ರಾಲ್ಟಿ ವಾಹನಕ್ಕೆ ಹೆಚ್ಚುವರಿ 20ರಿಂದ 25 ಟನ್ ಹೆಚ್ಚುವರಿ ಓವರ್ಲೋಡ್ ತುಂಬಿ ಅಕ್ರಮವಾಗಿ ಸಾಗಾಣಿಕೆ ಮಾಡ್ತಾ ಇದ್ದಾರೆ. ತಾವೆಲ್ಲ ಗಮನಿಸಬಹುದು. ನ್ಯಾಯಾಲಯದಲ್ಲಿ ಹಲವಾರು ಪ್ರಕರಣಗಳು ದಾಖಲು ಮಾಡಿದ್ದೇವೆ. ಆದ್ರೂ ಕೂಡ ಇವತ್ತು ನಿರಂತರವಾಗಿ ಸಾಗಾಣಿಕೆ ಆಗ್ತಿದೆ. ನೋಡಿ ಸ್ನೇಹಿತರೆ, ಯಾವ ರೀತಿ ದರೋಡೆ ನಡೀತಿದೆ, ಪೊಲೀಸರೇ ಕಳ್ತನ ಮಾಡ್ತಾ ಇದ್ದಾರೆ. ಮಾನ ಮರ್ಯಾದೆ ಇದೆ ಇವ್ರಿಗೆಲ್ಲ. ಸರ್ಕಲ್ ಇನ್ಸ್ಪೆಕ್ಟರ್ ಸಾಬ್ಗೌಡ ಪಾಟೀಲ್ರೇ, ಮಾನ್ಯ ಮುಖ್ಯಮಂತ್ರಿಗಳೇ, ಮಾನ್ಯ ಗೃಹ ಮಂತ್ರಿಗಳೇ, ನೋಡ್ರಿ ಯಾವ ರೀತಿ ದರೋಡೆ ಮಾಡ್ತಿದ್ರಿ ನಮ್ಮ ನೈಸರ್ಗಿಕ ಸಂಪತ್ತು. ಇವತ್ತು ಯಾದಗಿರಿ ಜಿಲ್ಲೆಯ ಶಾಪುರ ತಾಲೂಕಿನ ಟೊಣ್ಣೂರು ಇರ್ಬೋದು, ಮತ್ತು ಆಮೇಲೆ ಸುರ್ಪುರ ತಾಲೂಕಿನಿಂದ ಚೌಡೇಸರಾಳು, ಎಮ್ಮಡಿಗೆ, ಸೂಗೂರು ಇರ್ಬೋದು, ಯಾವ ರೀತಿ ಇವತ್ತು ದರೋಡೆ ನಡೀತಿದೆ ನದಿ. ಇವತ್ತು ನೋಡ್ರಿ, ಇವತ್ತು ಪೊಲೀಸರು ಲೂಟಿ ಮಾಡದಷ್ಟೇ ಕೆಲಸ. ಇವತ್ತು ಯಾವ ರೀತಿ ಇವತ್ತು ಕಳ್ತನ ಮಾಡ್ತಾ ಇದ್ರೆ, ಯಾವ ರೀತಿ ದರೋಡೆ ಮಾಡ್ತಾರೆ. ಇವತ್ತು ಪೊಲೀಸರು ಆರಕ್ಷಕರು ಅಂತ ಹೇಳ್ತೀವಿ ನಾವು. ಇವತ್ತು ಚೆಕ್ ಪೋಸ್ಟ್ ನಿರ್ಮಾಣ ಆಗಿದೆ. ಚೆಕ್ ಪೋಸ್ಟ್ ಮುಖಾಂತರ ಇವತ್ತು ದರೋಡೆ ನಡೀತಿದೆಯಲ್ಲ. ಮಾನ್ಯ SP ಸಾಹೇಬ್ರೆ, ಕೂಡಲೇ ಇದ್ರ ಬಗ್ಗೆ ಗಮನ ಹರಿಸಬೇಕಂತ ನಾನು ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ, ಮಾನ್ಯ SP ಅವರಲ್ಲಿ ಮನವಿ ಮಾಡ್ತೇನೆ. ಆದ್ರೆ ಇವತ್ತು ನಮ್ಮ ಶಾಪುರ ತಾಲೂಕಿನ ಶಾಸಕರಾದ ಸನ್ಮಾನ್ಯ ಶರಣಬಸಪ್ಪಗೌಡ ದಶನೇಪುರ ಅವರು, ಅವರ ಸೋದರ ಅಂಬರೀಶ್ ಗೌಡ ದಶನೇಪುರ ಅವರಿಗೆ ಇದರಲ್ಲಿ ಮಂತ್ಲಿ ಹೋಗೋದ್ರಿಂದ, ಇವತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಇರುವುದರಿಂದ ನಿರಂತರವಾಗಿ ಅಕ್ರಮ ಮರಳು ಸಾಗಾಣಿಕೆ ಆಗ್ತಿದೆ. ನೋಡ್ರಿ, ಮಾನ್ಯ ಶಾಸಕರು ಏನ್ ಹೇಳ್ತಾ ಇದ್ರು, ಕಳೆದ BJP ಸರ್ಕಾರದಲ್ಲಿ ಪ್ರಭು ಚವ್ಹಾಣ್ ಜಿಲ್ಲಾ ಉಸ್ತುವಾರಿ ಮಂತ್ರಿ ಅವ್ರಿಗೆ ಏನ್ ಹೇಳ್ತಿದ್ರು, ನೋಡಪ್ಪ ಓವರ್ಲೋಡ್ ಹೋಗ್ತಿದೆ, ಅಕ್ರಮ ಗಣಿಗಾರಿಕೆ ನಡೀತಿದೆ, ಲೂಟಿ ನಡೀತಿದೆ, ಸಾರ್ವಜನಿಕ ರಸ್ತೆಗಳೆಲ್ಲ ಹಾಳಾಗ್ತಿದಾವೆ ಅಂತ ಹೇಳ್ತಿದ್ರಲ್ಲ ಸನ್ಮಾನ್ಯ ಸಚಿವರೇ. ನೀವೇ ಲೂಟಿ ಮಾಡಿಸ್ತಾ ಇದ್ರಿ. ನಿಮ್ಮ ತಾಲೂಕಿನ ಮುಖಾಂತರ, ನಿಮ್ಮ ಊರ್ ಮುಖಾಂತರ ಲೂಟಿ ಆಗ್ತಿದೆ. ಏನ್ ಮಾಡ್ತಾ ಇದ್ರಿ ಮಾನ್ಯ ಸಚಿವರೇ? ಇದಕ್ಕೆಲ್ಲ ಮಾನ್ಯ ಸಚಿವರ ಕುಮ್ಮಕ್ಕಿನಿಂದ ನಡೀತಿದೆ. ಹಾಗಾಗಿ ಮಾನ್ಯ ಸಚಿವರು ಕೂಡಲೇ ಇವತ್ತು ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕೆಂದು ಮಾನ್ಯ ಸಚಿವರಲ್ಲಿ ನಾನು ಮನವಿ ಮಾಡ್ತೇನೆ. ಮಾನ್ಯ ಮುಖ್ಯಮಂತ್ರಿಗಳು ಕೂಡಲೇ ಇವ್ರನ್ನ ಕ್ಯಾಬಿನೆಟ್ ಸಚಿವ ಸ್ಥಾನದಿಂದ ಕೈ ಬಿಡಬೇಕೆಂದು ನಾನು ಮನವಿ ಮಾಡ್ತೇನೆ. ನೋಡ್ರಿ ಯಾವ ರೀತಿ ದರೋಡೆ ನಡೆಸಿದ್ರಿ, ಯಾವ ರೀತಿ ಲೂಟಿ ನಡೆದಿದೆ. ಮಾನ ಮರ್ಯಾದೆ ಇದೆ ಅಂದ್ರೆ ಡಿವೈಎಸ್ಪಿಗಳೇ, ತಹಸೀಲ್ದಾರ್ಗಳೇ, ಸರ್ಕಲ್ ಇನ್ಸ್ಪೆಕ್ಟರ್ಗಳೇ, ಇವತ್ತು ಚೆಕ್ ಪೋಸ್ಟ್ ಮುಖಾಂತರ ಈ ರೀತಿ ದರೋಡೆ ನಡೀತಿದೆಯಲ್ಲ, ನಿಮ್ಗೇನ್ರ ಮಾನ ಮರ್ಯಾದೆ ಇದೆಯಾ? ನೋಡ್ರಿ ಇವತ್ತುಗ ಯಾವ ರೀತಿ ದರೋಡೆ ನಡೀತಿದೆ, ಯಾವ ರೀತಿ ಅಕ್ರಮವಾಗಿ ಲೂಟಿ ಮಾಡ್ತಾ ಇದಾರೆ. ಇವತ್ತು ಯಾರು ದನಿ ಹತ್ತಾರೆ ಅವ್ರ ಮೇಲೆ ಸುಳ್ಳು ಕೇಸ ಹಾಕೋದಾಗಿರ್ಬೋದು, ಅವ್ರ ಮೇಲೆ ಮತ್ತೆ ಸುಳ್ಳು ಪ್ರಕರಣ ದಾಖಲು ಮಾಡಿ ಇವತ್ತು ಹೋರಾಟ ಹತ್ತಿಕ್ಕತಕ್ಕಂತ ಕೆಲಸ ಮಾಡಬಹುದು, ಎಲ್ಲವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಮನವಿ ಮಾಡ್ತೇನೆ. ನೋಡ್ರಿ ಯಾವ ರೀತಿ ದರೋಡೆ ನಡೀತಿದೆ, ಯಾವ ರೀತಿ ಲೂಟಿ ನಡೀತಿದೆ. ಇವತ್ತು ಮಾನ ಮರ್ಯಾದೆ ಬಿಟ್ಟು ಇವತ್ತು ಹಗಲ ರಾತ್ರಿ ಕಳ್ತನ ಮಾಡ್ತಾ ಇದ್ರೆ ಅಂತ ಹೇಳ್ಬೇಕಾಗ್ತದೆ. ಮಾಡ್ರಿ, ವಿಡಿಯೋ ಮಾಡ್ರಿ. ಏನ್ರಿ ಇವೆಲ್ಲ ಯಾರು ಗಾಡಿ? ಹೌದೌದು, ಓಕೆ. ಏನ್ರಿ ಇಷ್ಟೆಲ್ಲ ಲೂಟಿ ಮಾಡ್ತಾ ಇದ್ರಲ್ಲ, ಇವ್ರಿಗೆ ಏನ್ರ ಸ್ವಲ್ಪ ಜವಾಬ್ದಾರಿ ಇದೆಯಾ? ನೀವೇನ್ ಹೇಳ್ತೀರಿ? ಸಾಮಾಜಿಕವಾಗಿ ದನಿ ಎತ್ತಬೇಕಾ ಇಲ್ವಾ? ನೋಡ್ರಿ ಯಾವ ರೀತಿ ಆಯ್ತಣ್ಣ, ಪ್ಲೀಸ್ ಅಣ್ಣ. ನೋಡ್ರಿ ಯಾವ ರೀತಿ ಇವತ್ತು ದರೋಡೆ ನಡೀತಿದೆ. ಇವತ್ತು ಮಾನ ಮರ್ಯಾದೆ ಬಿಟ್ಟು ಇವತ್ತು ಲೂಟಿ ಮಾಡ್ತಿದ್ರೆ, ಪೊಲೀಸರೇ ಕಳ್ತನ ಮಾಡ್ತಾರಲ್ರಿ. ಇದೇನ್ರಿ ಮಾನ್ಯ ಮುಖ್ಯಮಂತ್ರಿಗಳೇ, ಮಾನ್ಯ ಗೃಹ ಮಂತ್ರಿಗಳ ಏನ್ ನಡೀತಿದ್ರಿ ನಿಮ್ ಸರ್ಕಾರದಲ್ಲಿ? ಸಾಬ್ರೆ ಎಲ್ಲ ಓವರ್ಲೋಡ್ ಹೋಗ್ತಾ ಇದೀವಲ್ಲಿ, ಯಾರು ಇದಕ್ಕೆ ಜವಾಬ್ದಾರ? ಸೈ ಮಾಡಿ ಇಷ್ಟೆಲ್ಲ ಓವರ್ಲೋಡ್ ಇದೆಯಲ್ಲ, ಇದಕ್ಕೆ ಯಾರು ಜವಾಬ್ದಾರಿ? ಯಾರು ಚೆಕ್ ಪೋಸ್ಟ್ ಯಾಕಿದೆ?
ಓವರ್ಲೋಡ್ ಹೋಗ್ತಿದೆಯಲ್ಲ, ಇದಕ್ಕೆಲ್ಲ ಜವಾಬ್ದಾರಿ ಯಾರು? ಸುಳ್ಳು ಯಾರೋ ಗಾಡಿ ತರಬೋರ್ ಮೇಲೆ ಸುಳ್ಳು ಪ್ರಕರಣಗಳು ದಾಖಲು ಮಾಡಿ ಇವತ್ತು ಹೋರಾಟ ಹತ್ತಿಕ್ತಕ್ಕಂಥ ಕೆಲಸ ಮಾಡ್ತೀರಿ. ಇಷ್ಟೆಲ್ಲ ಓವರ್ಲೋಡ್ ಹೋಗ್ತದೆ, ಅಕ್ರಮವಾಗಿ ಸಾಗಾಣಿಕೆ ಆಗ್ತಿದೆ. 25 ಟನ್ನಿನ ರಾಲ್ಟಿ ವಾಹನಗಳಿಗೆ ಹೆಚ್ಚುವರಿ 20ರಿಂದ 25 ಟನ್ ಹೆಚ್ಚುವರಿ ಹೋಗ್ತದೆ. ಇದಕ್ಕೆಲ್ಲ ಜವಾಬ್ದಾರಿ ಯಾರು? ಮಾನ್ಯ SP ಸಾಹೇಬ್ರೆ, ಮಾನ್ಯ ಜಿಲ್ಲಾಧಿಕಾರಿಗಳೇ, ಮಾನ್ಯ ಗೃಹ ಮಂತ್ರಿಗಳೇ, ಯಾವ ರೀತಿ ದರೋಡೆ ಮಾಡ್ತಿದ್ರಲ್ರಿ? ಯಾರೋ ಕೇಳಕ್ ಬಂದ್ರೆ ಅವ್ರ ಮೇಲೆ ಕೇಸ್ ಹಾಕೋದು, ಯಾರೋ ಅವ್ರನ್ನ ಎದುರಿಸೋದು, ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಹಾಕೋದು. ಇವತ್ತು ಮಾನ ಮರ್ಯಾದೆ ಇದೆಯಾ ನಿಮ್ಗೆಲ್ಲ? ನೋಡಿ ಸ್ನೇಹಿತರೆ, ಯಾವ ರೀತಿ ದರೋಡೆ ನಡೀತಿದೆ, ಯಾವ ರೀತಿ ಲೂಟಿ ನಡೀತಿದೆ. ಮಾನ ಮರ್ಯಾದೆ ಇದೆಯನ್ರಿ ಇವ್ರಿಗೆಲ್ಲ? ಮಾನ್ಯ ಮುಖ್ಯಮಂತ್ರಿಗಳೇ, ಮಾನ್ಯ ಗೃಹ ಮಂತ್ರಿಗಳೇ, ನೋಡ್ರಿ ಯಾವ ರೀತಿ ಇವತ್ತು ದರೋಡೆ ನಡೀತಿದೆ. ಇವತ್ತು ಚೆಕ್ ಪೋಸ್ಟ್ ಮುಖಾಂತರ, ಅದು ಪೊಲೀಸವರೇ ದರೋಡೆ ಮಾಡ್ತಿದ್ರಲ್ರಿ. ನಿಮ್ಗೇನ್ರ ಮಾನ ಮರ್ಯಾದೆ ಇದೆಯಾ ನಿಮ್ಗೆ? ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಮನವಿ ಮಾಡ್ತೀನಿ, ಮಾನ್ಯ ಜಿಲ್ಲಾಧಿಕಾರಿಗಳಿಗೆ, ಮಾನ್ಯ SP ಅವರಿಗೆ ಈಗಾದ್ರೂ ಎಚ್ಚೆತ್ತುಕೊಳ್ಬೇಕೆಂದು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ, ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ ಮನವಿ ಮಾಡ್ತೇನೆ. ಮತ್ತೆ ಲೈವ್ ಬರ್ತಾನೆ ಸ್ನೇಹಿತರೆ, ನಮಸ್ಕಾರ.